ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಅ ಶೂಟ್ ಡೇ ಇನ್ ಮೈ ಲೈಫ್. ನನ್ನ ಶೂಟ್ಗೆ ನಾನು ಪ್ರಿಪೇರ್ ಮಾಡ್ಕೋತಿದ್ದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸ್ನ್ಯಾಕ್ಸ್ ಹಾಗೆ ನೀರು ಕೂಡ ನಾನು ಮನೆಯಿಂದನೇ ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಇದು ನಾನು ಇವತ್ತು ಹಾಕೋತಿರೋ ಔಟ್ಫಿಟ್. ನೀವೆಲ್ಲರೂ ಸೆಲೆಬ್ರಿಟಿಗಳ ಗ್ಲೋಯಿಂಗ್ ಮೇಕಪ್ನ ನೋಡಿರ್ತೀರಾ, ಬಟ್ ಈ ಸಮ್ಮರಲ್ಲಿ ಮೇಕಪ್ ಮಾಡ್ಕೋಬೇಕು ಅಂದರೆ ತುಂಬಾ ಲೇಯರ್ಸ್ ಹಾಕೋಬೇಕು. ಈ ಸಮ್ಮರ್ ಹೀಟ್ಗೆ ಅದು ತುಂಬಾ ಕೇಕಿ ಮತ್ತು ಪ್ಯಾಚಿ ಅಂತ ಅನ್ಸುತ್ತೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಬಂದ್ಬಿಟ್ಟು ಈ ಎರಡೇ ಪ್ರಾಡಕ್ಟ್ಸ್ ಫ್ರಮ್ ಫೇಸಸ್ ಕೆನಡಾ. ಫಸ್ಟ್ ಫೇಸಸ್ಗೆ ಅವರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಿದ್ದೀನಿ. 12 hours ತನಕ ಲಾಂಗ್ ಸ್ಟೇ ಕೊಡುತ್ತೆ, ಹಾಗೆ ಟ್ಯೂಯಿ ಶಿಮ್ರಿ ಗ್ಲೋ ಫಿನಿಶ್ನ ಕೊಡುತ್ತೆ. ಇದು ಟ್ರಾನ್ಸ್ಫರ್ ಪ್ರೂಫ್, ಹೈಡ್ರೇಟಿಂಗ್, ನಾನ್ ಸ್ಟಿಕ್ಕಿ, ಆಲ್ಕೋಹಾಲ್ ಫ್ರೀ ಹಾಗೆ ಸೂಪರ್ ಕಂಫರ್ಟಬಲ್. ನೆಕ್ಸ್ಟ್ ಫೇಸಸ್ಗೆ ಅವರ 3-in-1 ಹೈಡ್ರಾ ಮ್ಯಾಟ್ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ. ಇದು ಫೌಂಡೇಶನ್, SPF ಹಾಗೆ ಮಾಯಿಶ್ಚರೈಸರ್ ಕೂಡ. ಇದರಲ್ಲಿ ತುಂಬಾ ಬಿಲ್ಡಬಲ್ ಕವರೇಜ್ ಕೂಡ ಇದೆ. ಇದು 24 hours ತನಕ ನಮಗೆ ಹೈಡ್ರೇಷನ್ನ ಕೂಡ ಕೊಡುತ್ತೆ. ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಹಾಗೆ ಇಟ್ ಇಸ್ ಸೂಪರ್ ಕಂಫರ್ಟಬಲ್. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತ. ಮನೇಲೇ ರೆಡಿ ಆಗ್ತಿರೋದ್ರಿಂದ ನಾನು ಐಬ್ರೋಸ್ನ ಫಿಲ್ ಮಾಡಿಕೊಂಡೆ, ಸೀರೆನ ಉಟ್ಕೊಂಡು ನಾನು ಜ್ಯುವೆಲ್ರಿನ ಕೂಡ ಹಾಕೊಳ್ಳೋಕೆ ಶುರು ಮಾಡಿದೆ. ಇಯರಿಂಗ್ಸ್ ಆಯಿತು, ಆ್ಯಂಡ್ ಫೈನಲಿ ನಮ್ಮ ಲುಕ್ನ ಕಂಪ್ಲೀಟ್ ಮಾಡೋದು ಹಣೆಬೊಟ್ಟು ಇಟ್ಟರೆ ಏನೋ ಒಂಥರ ಕಳೆ ಬರುತ್ತೆ. ಇದು ನನ್ನ ಫೈನಲ್ ಲುಕ್ ಹೇಗಿದೆ ಅಂತ ತಿಳಿಸಿ. ಇದನ್ನು ಟೆಸ್ಟ್ ಮಾಡೋದಕ್ಕೆ ನಾನು ಟಿಶ್ಯೂ ಟೆಸ್ಟ್ ಕೂಡ ಮಾಡಿದೆ. ನನ್ನ ಕಂಪ್ಲೀಟ್ ಮೇಕಪ್ ಹಾಗೆ ಇದು ಒಂಚೂರು ಟ್ರಾನ್ಸ್ಫರ್ ಆಗಿರಲಿಲ್ಲ. ಈ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿದ್ದೀನಿ, ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ನೈಕಾ, ಪರ್ಪಲ್ ಅಲ್ಲಿ ಕೂಡ ಸಿಗುತ್ತೆ. ಸೀರಿಯಲ್ ಏನೂ ಟೆಲಿಕಾಸ್ಟ್ ಆಗಿಲ್ಲ, ಅದಕ್ಕೆ BTS ಶೂಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಮಾಡೇ ಮಾಡ್ತೀನಿ. ನನ್ನ ಮುಖದಲ್ಲಿ ಒಂದು ನಗು ತಂದಂಥ ಒಂದು ಕೋಟ್, ಮಗಳ ಕಾಲ್ಗುಣ ಅಂತ ನನಗೆ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ತಂದೆ ಕೂಡ ನೆನಪಾದರು.